ಹಲೋ ನಮಸ್ತೆ ಎಲ್ರಿಗೂ. ಎಷ್ಟೊಂದು ಸರಿ ಇದೆಯಲ್ವಾ, ಲಂಚ್ ಬಾಕ್ಸಿಗೆ ನೀವು ಚಪಾತಿನ ಪ್ಯಾಕ್ ಮಾಡಿರ್ತೀರಾ. ಅದು ತಿನ್ನುವಷ್ಟೊತ್ತಿಗೆ ಅದು ರಬ್ಬರ್ ಥರ ಆಗಿರುತ್ತೆ ಅಥವಾ ರೊಟ್ಟಿ ಥರ ಆಗಿರುತ್ತೆ. ನಿಮ್ಮ ಮಕ್ಕಳು ಕಂಪ್ಲೇಂಟ್ ಮಾಡಿರ್ತಾರೆ ಅಥವಾ ನೀವಾದರೂ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಈ ಪ್ರಾಬ್ಲಮ್ನ. ಇವತ್ತಿನ ವಿಡಿಯೋದಲ್ಲಿ ಮೆದುವಾಗಿ ಚಪಾತಿ ಮಾಡುವಂತಹ ಟಿಪ್ಸನ್ನು, ಹಾಗೆಯೇ ಮಾಡಿರುವ ಚಪಾತಿಯನ್ನು ಮಧ್ಯಾಹ್ನ ಫುಲ್ ಡೇ ಆದರೂ ಸಾಫ್ಟ್ ಆಗಿ ಅಥವಾ ಅಷ್ಟೇ ಮೃದುವಾಗಿ ಇರೋ ಥರ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸನ್ನು ಹೇಳ್ತಾ ಇದ್ದೇನೆ. ನಾನು ಜಾಸ್ತಿ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ, ಫಟಾಫಟ್ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೇನೆ ನಿಮ್ಗೇನಾದ್ರೂ ವಿಶೇಷವಾಗಿ ಇರುವಂತಹ ಸಾಫ್ಟ್ ಚಪಾತಿ ಬಗ್ಗೆ ಟಿಪ್ಸ್ ಗೊತ್ತಿದ್ರು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಡುಗೆ ಮನೆಗೆ ಬೇಕಾಗಿರುವಂತಹ ಟಿಪ್ಸ್ಗಳಿರ್ಬೋದು, ಬ್ಯೂಟಿ ಟಿಪ್ಸ್ಗಳಿರ್ಬೋದು, ರೆಗ್ಯುಲರ್ ಆಗಿ ನಾನು ಹಾಕ್ತಾ ಇರ್ತೇನೆ. ಮೊದಲನೇದಾಗಿ ಸಾಫ್ಟ್ ಚಪಾತಿ ಮಾಡಬೇಕು ಅಂತಂದ್ರೆ ಫಸ್ಟ್ ಏನು ಗೊತ್ತಾ, ನಮ್ಮ ಹಿಟ್ಟು, ನಾವು ಏನದು ಗೋಧಿ ಹಿಟ್ಟನ್ನು ಚಪಾತಿಗೆ ಉಪಯೋಗ ಮಾಡ್ತೀವಿ ಅದು ತುಂಬ ಫ್ರೆಶ್ ಆಗಿರಬೇಕು. ಇನ್ನೊಂದು ಏನು ಅಂತಂದರೆ, ನಿಮ್ಮ ಹತ್ರ ಓಲ್ಡ್ ಹಿಟ್ಟು ಇದ್ರೂ ಅಡ್ಡಿ ಇಲ್ಲ, ಆದರೆ ನೀವು ಯಾವತ್ತೂ ಇದೆಯಲ್ವಾ ಹಳೆ ಹಿಟ್ಟು ಮತ್ತು ಹೊಸ ಹಿಟ್ಟನ್ನು ಮಿಕ್ಸ್ ಮಾಡಿ ಚಪಾತಿ ಮಾಡಬಾರ್ದು. ಹಳೆ ಹಿಟ್ಟಲ್ಲಿ ಏನು ಅಂತಂದರೆ ಚಪಾತಿ ಸ್ವಲ್ಪ ರಫ್ ಆಗಿ ಬರುತ್ತೆ. ಸಾಫ್ಟ್ ಅಥವಾ ಫ್ರೆಶ್ ಹಿಟ್ಟಲ್ಲಿ ನಿಮ್ಗೆ ಏನು ಅಂತಂದ್ರೆ ಸ್ವಲ್ಪ ನೈಸಾಗಿರುತ್ತಲ್ವ ಹಿಟ್ಟು. ಚಪಾತಿ ಹಿಟ್ಟು ಎಷ್ಟು ನೈಸಾಗಿರುತ್ತೆ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ. ಸೊ ಫ್ರೆಶ್ ಆಗಿರುವಂಥ ಹಿಟ್ಟಲ್ಲಿ ಚಪಾತಿ ಸಾಫ್ಟಾಗಿ ಬರುತ್ತೆ. ಫಸ್ಟ್ ಏನು ಅಂತಂದರೆ, ಯಾವುದೇ ಕಾರಣಕ್ಕೆ ಹಳೆ ಹಿಟ್ಟು ಮತ್ತು ಹೊಸ ಹಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನೊಂದು, ಹಿಟ್ಟು ನಾವು ಚಪಾತಿಗೆ ಹಿಟ್ಟು ಕಲಿಸೋದಕ್ಕೆ ಮುಂಚೆ ಜಾಳಿಸ್ಕೋಬೇಕು. ಅದನ್ನ ಒಂದು ಫಿಲ್ಟರ್ದು ಏನಾದರೂ ಬರುತ್ತಲ್ವ ಅದರಲ್ಲಿ ಹಾಕಿಬಿಟ್ಟು ಜಾಳಿಸ್ಕೊಂಡ್ರೆ ಚಪಾತಿ ಹಿಟ್ಟೊಳಗಡೆ ಆ ಗಾಳಿ ಅಥವಾ ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಚಪಾತಿ ಉಬ್ಬಿ ಬರುತ್ತೆ ಮತ್ತು ಸಾಫ್ಟಾಗಿ ಕೂಡ ಬರುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ಅದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ರೂ ಕೂಡ ಅದು ನಾವು ಜಾಳಿಸುವಾಗ ಹೊರಟೋಗುತ್ತೆ. ಸೊ ಹಿಟ್ಟನ್ನು ಯಾವಾಗಲೂ ಚಪಾತಿ ಮಾಡೋದಕ್ಕಿಂತ ಮುಂಚೆ ಅಥವಾ ನೀವು ತಂದಾಗ ಒಂದ್ಸರಿ ಜಾಳಿಸಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ, ಚಪಾತಿ ಹಿಟ್ಟು ಕಳಿಸುವಾಗ 2 ಸ್ಪೂನು ಹಾಲು ಅಥವಾ ಮೊಸರು, ಹಾಲು ಓಕೆ ಮೊಸರು ಓಕೆ, 2 ಸ್ಪೂನ್ ಹಾಕೋಬೋದು. ನೀವೇನಂದ್ರೆ ಎರಡನ್ನು ಒಟ್ಟಿಗೆ ಹಾಕೋದು ಬೇಡ. ಒಂದು ಹಾಲನ್ನು ಸೇರಿಸ್ಕೊಳ್ಳಿ 2 ಸ್ಪೂನ್, ಅಥವಾ ಮೊಸರನ್ನು ಸೇರಿಸ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ, 4ನೇ ಟಿಪ್ಸ್ ಏನು ಅಂತಂದರೆ, ಯಾವಾಗಲೂ ಸ್ವಲ್ಪ ಲೈಟ್ ಉಗುರು ಬೆಚ್ಚಗಿನ ನೀರಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕು. ಉಗುರು ಬೆಚ್ಚಗಿನ ನೀರಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಚಪಾತಿ ಹಿಟ್ಟು ತುಂಬ ಮೆತ್ತಗೆ ಬರುತ್ತೆ. ಚಪಾತಿ ಹಿಟ್ಟು ಎಷ್ಟು ಮೆತ್ತಗೆ ಬರುತ್ತೋ ಅಷ್ಟು ಸಾಫ್ಟಾಗಿ ಚಪಾತಿ ಮಾಡೋದಕ್ಕಾಗುತ್ತೆ. ಚಪಾತಿ ಹಿಟ್ಟು ನಾದ್ಕೊಳ್ಳುವಾಗ 5 ರಿಂದ 8 ನಿಮಿಷ ಆದರೂ ತುಂಬಾ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಾದ ನಂತರ ಕರೆಕ್ಟಾಗಿ ಅದು ತುಂಬ ಮೆತ್ತಗಾಯಿತು, ತುಂಬ ಅಂಟಾಯಿತು, ನೀಟಾಗಿ ಬಂತು ಅಂತ ಆದ ನಂತರ ಒಂದು ಒದ್ದೆ ಬಟ್ಟೆನ ಮೇಲೆ ಹಾಕಿಬಿಟ್ಟು 15 ರಿಂದ 20 ನಿಮಿಷ ನಾವು ನೆನೆಯಲಿಕ್ಕೆ ಬಿಡಬೇಕು. ಇದು ಅತಿ ಮುಖ್ಯವಾದ ಟಿಪ್ಸ್. 6 ರಿಂದ 8 ನಿಮಿಷ ನಾದ್ಕೊಳ್ಳೋದೊಂದು, ಅದಾದ ನಂತರ ಒಂದು ಒದ್ದೆ ಬಟ್ಟೆ ಮೇಲ್ಗಡೆ ಕವರ್ ಮಾಡಿ ಅದನ್ನ ಮುಚ್ಚಿಟ್ಬಿಟ್ಟು 15 ರಿಂದ 20 ನಿಮಿಷ ಬಿಡಬೇಕು. ಈ ಥರ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಇನ್ನೊಂದು ಏನು ಅಂತಂದರೆ, ನಾವು ಲಟ್ಟಿಸ್ಕೊಳ್ಳುವಾಗ ಯಾವಾಗಲೂ ಅಷ್ಟೇ ಕೆಲವರು ಏನು ಮಾಡ್ತಾರೆ, ತುಂಬ ಪ್ರೆಷರ್ ಹಾಕಿ ಹೆಂಗೆಂಗೋ ಲಟ್ಟಿಸ್ಕೊಳ್ತಾರೆ. ಅದಲ್ಲ, ಈವನ್ ಆಗಿ ಅಂದರೆ ಸಮ ಪ್ರಮಾಣದಲ್ಲಿ ನಾವು ಆ ಪ್ರೆಷರ್ ಹಾಕಿ ಕರೆಕ್ಟಾಗಿ ರೋಲ್ ಮಾಡ್ಕೋಬೇಕು. ಒಂದು ಕಡೆ ಜಾಸ್ತಿ ಪ್ರೆಷರ್ ಹಾಕೋದು, ಇನ್ನೊಂದು ಕಡೆ ಜಾಸ್ತಿ ಕಮ್ಮಿ ಹಾಕೋದಲ್ಲ. ಹಾಗೆಯೇ ಜಾಸ್ತಿ ಪ್ರೆಷರ್ ಹಾಕಿ ನಾವು ಲಟ್ಟಿಸ್ಕೊಳಕ್ಕೆ ಹೋಗಬಾರ್ದು ಕೂಡ, ಯಾಕಂತಂದರೆ ಅದು ಗಟ್ಟಿ ಆಗುತ್ತೆ ಮತ್ತು ನಿಮಗೆ ಚಪಾತಿ ಅಷ್ಟು ಸಾಫ್ಟಾಗಿ ಬರಲ್ಲ. ಸಮ ಪ್ರಮಾಣದಲ್ಲಿ ಲಟ್ಟಿಸ್ಕೋಬೇಕು. ನೆಕ್ಸ್ಟ್ ಅತಿ ಮುಖ್ಯವಾಗಿರುವಂಥದ್ದು ಕಾಯಿಸ್ಕೊಳ್ಳುವಂಥ ಟಿಪ್ಸ್. ನೀವು ಕಾಯಿಸ್ಕೊಳ್ಳುವಾಗ ಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಚಪಾತಿ ಗಟ್ಟಿ ರಬ್ಬರ್ ಥರ ಆಗುತ್ತೆ. ಸೊ ಚಪಾತಿ ಸಾಫ್ಟಾಗಿರಬೇಕು, ಫುಲ್ ಡೇ ಮೆದುವಾಗಿರಬೇಕು ಅಂತಂದರೆ ಹೇಗೆ ಕಾಯಿಸ್ಕೊಳ್ಳೋದು? ಫಸ್ಟ್ ತವನ ತುಂಬ ಚೆನ್ನಾಗಿ ಕಾಯಿಸ್ಕೋಬೇಕು. ಮೀಡಿಯಮ್ ಉರಿ ಇಟ್ಕೊಳ್ಳಿ ಅಥವಾ ಹೈ ಫ್ಲೇಮ್ ಇಟ್ಕೊಳ್ಳಿ, ಆದರೆ ಲೋ ಫ್ಲೇಮ್ ಇಟ್ಕೊಂಡು ಕಾಯಿಸ್ಕೋಬೇಡಿ. ಯಾವತ್ತೂ ಅಷ್ಟೇ ಚಪಾತಿ ಕಾಯಿಸ್ಕೊಳ್ಳುವಾಗ ಉರಿ ಮೀಡಿಯಮ್ ಅಥವಾ ಹೈ ಫ್ಲೇಮೇ ಇರಬೇಕು. ಉರಿ ಜಾಸ್ತಿನೇ ಇರಬೇಕು, ಕಮ್ಮಿ ಉರಿ ಇರಬಾರ್ದು. ತವ ಕರೆಕ್ಟಾಗಿ ಕಾದ ನಂತರನೇ ನೀವು ಚಪಾತಿನ ಹಾಕೋಬೇಕು. ಸ್ವಲ್ಪ ಎಣ್ಣೆ ಪಸೆ ಅಥವಾ ತುಪ್ಪ ಸವರ್ಕೊಂಡೇ ನೀವು ಚಪಾತಿನ ಹಾಕೋಬೇಕು. ಯಾಕಂತಂದರೆ ಅರೆ ಕಾದ ತವಕ್ಕೆ ನೀವು ಚಪಾತಿ ಕಾಯಿಸ್ಲಿಕ್ಕೆ ಹಾಕೊಂಡ್ರಿ ಅಂತಂದರೆ ಚಪಾತಿ ರಬ್ಬರ್ ಥರ ಆಗುತ್ತೆ. ಬೇಗ ಕಾಯಲ್ಲ ಚಪಾತಿ, ಬೇಗ ಕಾಯಲಿಲ್ಲದಿದ್ದರೆ ರಬ್ಬರ್ ಥರ ಆಗುತ್ತೆ. ಇನ್ನೊಂದು, ಚಪಾತಿನ ಲಟ್ಟಿಸಿಟ್ಬಿಟ್ಟು ನೀವು ತುಂಬ ಹೊತ್ತು ಹೊರಗಡೆ ಇರಬಾರ್ದು. ಒಂದನ್ನು ಲಟ್ಟಿಸಿ ಒಂದನ್ನು ಕಾಯಿಸ್ತಾ ಇರಬೇಕು. ಚಪಾತಿನ ಲಟ್ಟಿಸಿ ಹೊರಗಡೆ ಇಟ್ಬಿಟ್ಟು ತುಂಬ ಹೊತ್ತಾದ ನಂತರ ನೀವು ಕಾಯಿಸಿದ್ರೆ ಚಪಾತಿ ರಬ್ಬರ್ ಥರ ಆಗುತ್ತೆ. ಅದಕ್ಕೇನೆ ನಾವು ತುಂಬ ಜನ ಚಪಾತಿ ಮಾಡೋದನ್ನು ನೋಡ್ತೀವಿ. ಒಂದನ್ನು ಕಾಯಿಸ್ತಾ ಇರ್ತಾರೆ, ಇನ್ನೊಂದನ್ನು ಲಟ್ಟಿಸ್ತಾ ಇರ್ತಾರೆ, ಹಾಗೆಯೇ ಹಾಕ್ತಾ ಇರ್ತಾರೆ. ಅದು ಕರೆಕ್ಟ್ ಆಗಿರುವಂಥ ಮೆಥಡ್. ಲಟ್ಟಿಸಿ ಹೊರಗಡೆ ಜಾಸ್ತಿ ಹೊತ್ತಿಡಬಾರ್ದು, ಅವಾಗಲೇ ಕಾಯಿಸ್ಕೋಬೇಕು. ಕಾಯಿಸ್ಕೊಳ್ಳೋಕ್ಕಿಂತ ಮುಂಚೆ ತವ ಚೆನ್ನಾಗಿ ಕಾದಿರಬೇಕು. ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಚಪಾತಿನ ಕಾಯಿಸ್ಬೇಕು. ಕಾಯಿಸ್ಕೊಳ್ಳುವ ಮುಂಚೆ ತವಕ್ಕೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಕೋಬೇಕು. ಕಾಯಿಸ್ಕೊಳ್ಳುವಾಗ ಕೂಡ ಅಷ್ಟೇ, ಒಂದು ಸೈಡ್ ಹಾಕಿಬಿಟ್ಟು ಇಮಿಡಿಯೇಟ್ ಆಗಿ ಒಂದು ಸೈಡ್ ಸ್ವಲ್ಪ ಕಾಯ್ತು ಅಂತಂದಾಗ ಇನ್ನೊಂದು ಸರಿ ಮಗುಚಿ ಹಾಕಬೇಕು.
ಚಪಾತಿ ಒಂದು ಸೈಡ್ ಹಾಕಿಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತಾದ ತುಂಬ ಹೊತ್ತಾದ ನಂತರ ಬಂದು ಮಗುಚಿ ಹಾಕೋದಲ್ಲ. ಒಂದು ಸೈಡ್ ಫುಲ್ಲು ಒಂದು ಸೈಡ್ ಜಾಸ್ತಿ ಕಾಯಿಸಿದ್ರೂ ಕೂಡ ರೊಟ್ಟಿ ಥರ ಆಗುತ್ತೆ. ಚಪಾತಿನ ನಾವು ಕಾದ ಹೆಂಚಿಗಾದ ನಂತರ ಅವಾಗ ಮಗುಚಿ ಹಾಕಬೇಕು. ಒಂದು 10 ಸೆಕೆಂಡ್ ಒಂದು ಸೈಡ್ ಕಾಯಿಸ್ಬೋದು, ಮತ್ತೆ ಮಗುಚಾಗಿ ಇನ್ನೊಂದು 10 ಸೆಕೆಂಡ್ ಒಂದು ಸೈಡ್ ಕಾಯಿಸ್ಬೇಕು. ಚಪಾತಿನ ತುಂಬ ಜಾಸ್ತಿ ಹೊತ್ತು ಕಾಯಿಸಲೂಬಾರ್ದು. ತುಂಬ ಜಾಸ್ತಿ ಹೊತ್ತು ಕಾಯಿಸಿದ್ರೂ ಕೂಡ ಏನಾಗುತ್ತೆ, ರೊಟ್ಟಿ ಥರ ಆಗುತ್ತೆ. ಹಾಗೆ ಅಂದರೆ ಸರಿಯಾಗಿ ಹೆಂಚಿಲ್ಲದಿದ್ರೂ ಕೂಡ ಚಪಾತಿನ ಕಾಯಿಸೋಕೆ ಹೋಗ್ಬಾರ್ದು. ಸರಿಯಾಗಿ ಫ್ಲೇಮ್ ಇಟ್ಕೊಂಡು ಚಪಾತಿ ಅಂದರೆ ತವ ಸರಿಯಾಗಿ ಕಾದ ನಂತರನೇ ನೀವು ಚಪಾತಿನ ಕಾಯಿಸ್ಕೊಳ್ಳೋಕೆ ಹೋಗ್ಬೇಕು. ಇದು ಕಾಯಿಸ್ಕೊಳ್ಳುವಂಥ ವಿಧಾನ. ಕಾಯಿಸಿ ಆದ ನಂತರ ಯಾವ ಥರ ಚಪಾತಿನ ಯಾವತ್ತೂ ಅಷ್ಟೇ ನೀವು ಹಾಟ್ ಬಾಕ್ಸಲ್ಲಿ ಹಾಕಿಡಬೇಕು. ನೀವು ಡಬ್ಬಕ್ಕೆ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತೀರಂತಂದರೆ ಫಾಯಿಲ್ ಪೇಪರ್ ಬರುತ್ತೆ ಅಥವಾ ಟಿಶ್ಯೂ ಬರುತ್ತೆ, ಅದರಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ನೀವು ಲಂಚ್ ಬಾಕ್ಸ್ಗೆ ಹಾಕಿದರೆ ಮಧ್ಯಾಹ್ನ ತನಕ ನೀವು ತಿನ್ನೋ ತನಕನೂ ಇದೆಯಲ್ಲ ಅಥವಾ ಸಾಯಂಕಾಲ ತನಕ ಕೂಡ ಮೆತ್ತಗೆ ಹೂವಿನ ಥರ ಇರುತ್ತೆ ಚಪಾತಿ. ಫಾಯಿಲ್ ಪೇಪರ್ ಬರುತ್ತಲ್ವ, ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಬರುತ್ತೆ, ನೀವು ನೋಡಿರ್ತೀರಾ. ಅದರಲ್ಲಿ ನೀವು ಫೋಲ್ಡ್ ಮಾಡಬೇಕು. ಅಥವಾ ಟಿಶ್ಯೂ ಪೇಪರ್ ಇದ್ರೂ ಓಕೆ, ಅದರಲ್ಲಿ ನೀವು ಚಪಾತಿನ ಫೋಲ್ಡ್ ಮಾಡಿಬಿಟ್ಟು ಅದಾದ ನಂತರ ಲಂಚ್ ಬಾಕ್ಸ್ಗೆ ಹಾಕಿಟ್ರೆ ಮಧ್ಯಾಹ್ನ ತನಕ ಕೂಡ ಚಪಾತಿ ಫ್ರೆಶ್ ಆಗಿರುತ್ತೆ. ನೀವು ಹಾಟ್ ಬಾಕ್ಸಲ್ಲಿ ಹಾಕಿಡುವಾಗ ಕೂಡ ಅಷ್ಟೇ, ನೀವು ಅಲ್ಯೂಮಿನಿಯಂ ಫಾಯಿಲ್ ಇದ್ದರೆ ಓಕೆ, ಇಲ್ಲದಿದ್ದರೆ ಡೈರೆಕ್ಟಾಗಿ ಹಾಟ್ ಬಾಕ್ಸಲ್ಲಿ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಅಟ್ಲೀಸ್ಟ್ ನೀವೊಂದು ಯಾವುದಾದ್ರೂ ಟಿಶ್ಯೂ ಪೇಪರಲ್ಲಿ ರ್ಯಾಪ್ ಮಾಡಿ ಇಟ್ಬಿಟ್ರಿದಿಲ್ಲ, ಚಪಾತಿ ತುಂಬ ಹೊತ್ತು ತನಕ ಫ್ರೆಶ್ ಆಗಿರುತ್ತೆ. ಇದಿಷ್ಟು ಟಿಪ್ಸ್ ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೇನೆ. ಇನ್ನೊಂದೇನು ಅಂತಂದರೆ, ಚಪಾತಿ ಕಾದ ನಂತರ ಕೂಡ ಒಂದು ಸ್ವಲ್ಪ ತುಪ್ಪ ಅಥವಾ ಗೀಯನ್ನು ಸವರಿ ನೀವು ಫಾಯಿಲ್ ಪೇಪರ್ ಒಳಗಡೆ ಹಾಕಿ ಇಟ್ಟರೆ, ಮುಚ್ಚಿಟ್ಬಿಟ್ರೆ ತುಂಬ ಹೊತ್ತು ಸೂಪರ್ಬಾಗಿ ಮೆದುವಾಗಿರುತ್ತೆ. ಇದಿಷ್ಟು ನನಗೆ ಗೊತ್ತಿರುವಂಥ ಚಪಾತಿ ಮೆತ್ತಗೆ ಹೂವಿನ ಥರ ಮಾಡುವಂಥ ಟಿಪ್ಸನ್ನು ಹೇಳಿದ್ದೇನೆ. ಯಾವಾಗಲೂ ಆ್ಯಕ್ಚುಲಾಗಿ ನಾನು ಆಫೀಸ್ಗೆ ಹೋಗ್ತಾ ಇದ್ದಾಗ ಹೆಂಗಾಗ್ತಿತ್ತು ಅಂತಂದರೆ, ಕ್ಯಾಂಟೀನಲ್ಲಿ ನನ್ನ ಕೊಲೀಗ್ಸ್ ಎಲ್ಲ ಚಪಾತಿ ತಗೊಂಡ್ರೆ, ಮೇಡಮ್ ನೀವು ಚಪಾತಿ ಮಾಡುವ ವಿಧಾನನ ನಮ್ಮ ಕ್ಯಾಂಟೀನವರಿಗೆ ಹೇಳ್ಕೊಡಿ, ಯಾಕಂತಂದರೆ ಕ್ಯಾಂಟೀನಲ್ಲಿ ಯಾವಾಗಲೂ ಚಪಾತಿ ಗಟ್ಟಿಯಾಗಿ ಇರೋದು. ತುಂಬ ನನ್ನ ಕೊಲೀಗ್ಸ್ ಯಾವಾಗಲೂ ಹೇಳಿದ್ರು, ಮೇಡಮ್ ನೀವು ಚಪಾತಿ ಮಾಡೋ ಒಂದು ಟಿಪ್ಸನ್ನು ಇವ್ರಿಗೆ ಒಂದು ಸ್ವಲ್ಪ ಹೇಳ್ಕೊಡಿ ಅಂತ ನನಗೆ ಹೇಳ್ತಾ ಇರೋರು, ರೇಗಿಸ್ತಾ ಇರೋರು. ಯಾಕಂತಂದರೆ ನಾನು ತಗೊಂಡೋಗಿರುವಂಥ ಚಪಾತಿ ಇದೆಯಲ್ಲ ತುಂಬ ಸಾಫ್ಟ್, ತುಂಬ ಮೆದುವಾಗಿರ್ತಿತ್ತು, ತುಂಬ ಸೂಪರ್ಬಾಗಿರ್ತಿತ್ತು. ಚಪಾತಿ ಮಾಡೋದ್ರಲ್ಲಿ ನಾನು ತುಂಬ ಎಕ್ಸ್ಪರ್ಟ್ ಇದೆ. ನನ್ನ ಚಾನೆಲಲ್ಲಿ ನೀವು ನೋಡಿದರೆ ಕೂಡ ಚಪಾತಿ ಮಾಡುವಂಥ ತುಂಬ ಟಿಪ್ಸ್ಗಳಿದೆ, ಮೆದುವಾಗಿ ಮಾಡುವಂಥ ಟಿಪ್ಸ್ ಇದೆ, ಬೇರೆ ಬೇರೆ ಥರದ ಚಪಾತಿಗಳ ಟಿಪ್ಸ್ ಇದೆ. ನೀವು ಅಮ್ಮಿಸ್ ಕುಕರಿ ಚಪಾತಿ ರೆಸಿಪೀಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ತುಂಬ ವೆರೈಟೀಸ್ ಚಪಾತಿ ಸಿಗುತ್ತೆ. ಇನ್ ಫ್ಯೂಚರಲ್ಲೂ ಹಾಕ್ತಾ ಇರ್ತೇನೆ, ವಿಡಿಯೋನ ನೋಡ್ತಾ ಇರಿ. ಯಾಕಂತಂದರೆ ಪ್ರತಿನಿತ್ಯ ನಮಗೆ ಬೇಕಾಗಿರುವಂಥ ಕೆಲವು ಟಿಪ್ಸ್ಗಳು ನಮ್ಗೆ ಬೇಕಾಗುತ್ತೆ, ಅದೆಲ್ಲದೂ ನನ್ನ ಚಾನೆಲಲ್ಲಿ ಇರುತ್ತೆ, ನಿಮ್ಗೆ ಉಪಯೋಗಕ್ಕೆ ಬರ್ಬೋದು. ನಿಮಗೇನಾದರೂ ವಿಶೇಷವಾಗಿರುವಂಥ ಚಪಾತಿ ಮಾಡುವಂಥ ಸ್ಪೆಷಲ್ ಟಿಪ್ಸ್ ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಡೌಟ್ಸ್ ಇದ್ದವರಿಗೆ ನಾನು ಹೇಳ್ಕೊಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರಿ, ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಹಾಗೆಯೇ ನಾನು ಅಡುಗೆಗೆ ಬಳಸುವಂಥ ಪ್ಯಾನ್ ಇರ್ಬೋದು ಅಥವಾ ತವ ಇರ್ಬೋದು, ತುಂಬ ಜನ ಲಿಂಕ್ಸ್ ಕೇಳ್ತಾ ಇರ್ತಾರೆ, ಮೇಡಮ್ ನೀವು ಚಪಾತಿ ಮಾಡಲಿಕ್ಕೆ ಬಳಸುವಂಥ ತವದು ಲಿಂಕ್ ಹಾಕಿ ಅಂತ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೇನೆ, ಮೆಸೇಜಲ್ಲೂ ಹಾಕಿರ್ತೇನೆ. ನೀವು ಬೇಕಿದ್ರೆ ಆನ್ಲೈನಲ್ಲಿ ಬೈ ಮಾಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.